ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಸಿಂಪಲ್ಲಾಗಿ ಮಾಡುವಂತಹದ್ದು ಬೆಳ್ಳುಳ್ಳಿ ಚಿತ್ರಾನ್ನ. ಅದಕ್ಕೆ ಏನೇನು ಬೇಕಪ್ಪ ಅಂತ ಅಂದರೆ ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ ಇಷ್ಟೇ ಬೇಕಾಗಿರೋದು. ಮತ್ತು ಇನ್ನೊಂದು ಅರಿಶಿಣ ಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ, ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಾಗೋವರೆಗೂ, ಜಾಸ್ತಿ ಜಜ್ಜಬಾರ್ದು, ಲೈಟಾಗಿ ಜಜ್ಕೊಬೇಕು ಬೆಳ್ಳುಳ್ಳಿನ. ಕರಿಬೇವು ನಾನು ಇವಾಗ ಹಾಕ್ಕೊತೀನಿ. ಫ್ರೈ ಆಗಬೇಕಿದು, ಸ್ವಲ್ಪ ಚೆನ್ನಾಗಿರುತ್ತಿದ್ದು. ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವೆಲ್ಲರೂ ಅರ್ಜೆಂಟ್ ಎಲ್ಲಾದರೂ ಹೋಗ್ಬೇಕಂದ್ರೆ 5 ನಿಮಿಷನೂ ಆಗಲ್ಲ ಅನ್ಸುತ್ತಿದ್ದು. ಅಷ್ಟು ಫಾಸ್ಟಾಗಿ ನಾವು ಈ ಚಿತ್ರಾನ್ನ ಮಾಡ್ಬೋದು. ಲಂಚ್ ಬಾಕ್ಸ್ಗೂ ಸಹ ಇದನ್ನು ಕಟ್ಬೋದು, ಆಫೀಸ್ಗೂ ಸಹ ನಾವು ತೊಗೊಂಡೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು. ಇಷ್ಟು ಫ್ರೈ ಆಗಬೇಕಿದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು, ಎಷ್ಟು ಬೇಕಷ್ಟು. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ. ಇಷ್ಟೇ ಚಿತ್ರಾನ್ನ ಮುಗೀತು. ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಆಗುವಂಥ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ರೈಸ್ನ ನಾವು ಆ್ಯಡ್ ಮಾಡ್ಕೊಬೇಕು, ಎಷ್ಟು ಬೇಕು ಅಷ್ಟು. ರೈಸ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಇವಾಗ. ಇಷ್ಟೇ ಚಿತ್ರಾನ್ನ ಮುಗೀತು. ಇವಾಗ ತಟ್ಟೆಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಸಿಂಪಲ್ಲಾಗಿದೆ ಇದು. ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.